सहनाववतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि अधीहि भगवो ब्रह्म श्रीमच्छङ्करभगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशं मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये द्वितीयाध्याये तृतीये पादे चतुर्दश सूत्रैरुपनिबद्धेऽस्मिन् त्रयोदशे उत्क्रांति गत्यधिकरणे तदुपनिबद्धम् इदानीम् एकादशं सूत्रम्। तस्मिन् अधिकरणे उपनिबद्धम् एकादशं सूत्रम्। इदं सूत्रं द्विवारं पठित्वा सूत्रार्थं तद्भाष्यभागञ्च यथानुग्रहं विचारयामः। इदं सूत्रं पादादितः 39तमं सूत्रम्। सर्वाग्रे शङ्करभगवत्पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं 39तमं सूत्रम्। प्रकृतं 39तमं सूत्रम्। तद्भाष्यभागञ्च यथाचार्यानुग्रहम् इदानीं विचारयामः।
ಓಂ ಸೂತ್ರ ಪ್ರಗ್ರಹ ವೇದವಾಜಿನಿ ಮಹನ್ ಮೀಮಾಂಸಕಸ್ಯಂದನೆ ತಿಷ್ಠನ್ ಭಾಷ್ಯ ಪಿನಾಕಮುಜ್ವಲ ಗುಣಂ ಕೃತ್ವಾತ್ಮಧೀಸಾಯಕಂ ಆಕೃಷ್ಯ ಪ್ರದಹನ್ನಶೇಷ ವಿಪದಾಂ ಮೂಲಂ ಪುರಾಣಂ ತ್ರಯಂ ಭೂಯಾನ್ನೋಭಿನವಃ ಪುರಾರಿರಶುಭಸ್ಯೋಚ್ಛಿತ್ತಯೇ ಶಂಕರ. ಓಂ ಸೂತ್ರ ಪ್ರಗ್ರಹ ವೇದವಾಜಿನಿ ಮಹನ್ ಮೀಮಾಂಸಕಸ್ಯಂದನೆ ತಿಷ್ಠನ್ ಭಾಷ್ಯ ಪಿನಾಕಮುಜ್ವಲ ಗುಣಂ ಕೃತ್ವಾತ್ಮಧೀಸಾಯಕಂ ಆಕೃಷ್ಯ ಪ್ರದಹನ್ನಶೇಷ ವಿಪದಾಂ ಮೂಲಂ ಪುರಾಣಂ ತ್ರಯಂ ಭೂಯಾನ್ನೋಭಿನವಃ ಪುರಾರಿರಶುಭಸ್ಯೋಚ್ಛಿತ್ತಯೇ ಶಂಕರ. ಭೂಯಾನ್ನೋಭಿನವಃ ಪುರಾರಿರಶುಭಸ್ಯೋಚ್ಛಿತ್ತಯೇ ಶಂಕರ. ಅದ್ಭುತವಾದ ಶ್ಲೋಕ. ನೆನ್ನೆ ವಿವರಣೆ ಎಲ್ಲ ಕೊಟ್ಟಿದೆ ಇದಕ್ಕೆ. ಇಲ್ಲಿ ಆ ಕವಿಗಳು ರಾಮಾನಂದರು ಎಷ್ಟು ಅರ್ಥಗರ್ಭಿತವಾಗಿ ಪದಪ್ರಯೋಗ ಮಾಡಿದ್ದಾರೆ ಅಂತಂತಂದರೆ ನೋಡಿ, ಈ ತಿಷ್ಠನ್ ಭಾಷ್ಯ ಪಿನಾಕ ಮುಜ್ವಲ ಗುಣಂ ಅಂತ ಹೇಳಿದ್ರು. ಏನು ಹೇಳಲಿಲ್ಲ, ಬಿಲ್ಲು ಅಂತ ಹೇಳ್ಬೋದಾಗಿತ್ತು. ಭಾಷ್ಯ ಕೋದಂಡ ಮುಜ್ವಲ ಗುಣಂ ಅಂತಲೂ ಹೇಳ್ಬೋದಾಗಿತ್ತು, ಏನು ತೊಂದರೆ ಇಲ್ಲ. ಅದು 3 ಅಕ್ಷರ, ಇದು 3 ಅಕ್ಷರ. ಪಿನಾಕ ಕೋದಂಡ. ತಿಷ್ಠನ್ ಭಾಷ್ಯ ಕೋದಂಡ ಮುಜ್ವಲ ಗುಣಂ ಕೃತ್ವ ಆತ್ಮಧೀಸಾಯಕಂ. ಯಾಕೆ ಪಿನಾಕ ಅಂತ ಹೇಳಿಬಿಟ್ರು ಅಂತಂದರೆ, ಇಲ್ಲಿ ಉಪಮಾನವನ್ನು ಕೊಟ್ಟಿರ್ತಕ್ಕಂಥದ್ದು ಆ ಪರಮೇಶ್ವರನಿಗೆ. ಅವನು ಯಾರವನು? ಅವನು ಈ ತ್ರಿಪುರಾರಿ, ತ್ರಿಪುರಾಸುರ ಸಂಹಾರ, ತ್ರಿಪುರ ಅಸುರರನ್ನು ಸಂಹಾರ ಮಾಡಿದವನವನು. ಅವನು ಯಾರು? ಮಹೇಶ್ವರ, ಪರಮೇಶ್ವರ. ಅವನಿಗೆ ಅವನು ಉಪಯೋಗಿಸ್ತಾ ಇರ್ತಕ್ಕಂಥ ಬಿಲ್ಲನ್ನು ಹೇಳಬೇಕೇ ಹೊರತು ಇನ್ಯಾರೋ ಉಪಯೋಗಿಸ್ತಾ ಇರ್ತಕ್ಕಂಥ ಬಿಲ್ಲನ್ನು ಹೇಳಬಾರದು. ಆ ಬಿಲ್ ಯಾರಾಗಿರಬೇಕು? ಕೇವಲ ಪರಮೇಶ್ವರನಿಗೆ ಮಾತ್ರ ಸೀಮಿತವಾಗಿರಬೇಕು ಆ ಬಿಲ್ಲು. ಅದು ಯಾವುದದು? ಅದೇ ಪಿನಾಕ. ಹೌದು ತಾನೆ? ಪಿನಾಕ ಅಂತಕ್ಕಂಥದ್ದು ಪರಮೇಶ್ವರ ಉಪಯೋಗಿಸ್ತಕ್ಕಂಥ ಶತ್ರು ನಾಶಕ್ಕೆ ಉಪಯೋಗಿಸ್ತಕ್ಕಂಥ ಒಂದು ಬಿಲ್ಲು. ಕೋದಂಡ ಅಂದರೆ ಅದು ವಿಷ್ಣುದು, ಶ್ರೀರಾಮಚಂದ್ರಂದು. ಅವರು ಉಪಯೋಗಿಸ್ತಕ್ಕಂಥದ್ದು ಕೋದಂಡ. ಬೇರೆ ಯಾರೂ ಉಪಯೋಗಿಸೋದಿಲ್ಲ ಅದನ್ನು. ಹಾಗೆ ಮತ್ತೆ ಅರ್ಥಗರ್ಭಿತವಾಗಿ ಶ್ಲೋಕವನ್ನು ಮಾಡಿದ್ದಾನೆ ಕವಿ. ಮತ್ತು ಇದು ನೋಡಿ, ಹೇಳೋದಕ್ಕೆ ಇದು ಶಾರ್ದೂಲ ವಿಕ್ರೀಡಿತ ವೃತ್ತದಲ್ಲಿರ್ತಕ್ಕಂಥ ಶ್ಲೋಕ. ಇದು ಅತ್ಯಂತ ಒಂದು ಅರ್ಥಗರ್ಭಿತವಾದ ಶಾರ್ದೂಲ ವಿಕ್ರೀಡಿತದಲ್ಲಿರತಕ್ಕಂಥ ಒಂದು ಸ್ತುತಿ ಇದು. ಶಾರ್ದೂಲ ವಿಕ್ರೀಡಿತ ಅಂದ ತಕ್ಷಣ ಏನು? ಅದು ಸ್ವಲ್ಪ ಉದ್ದ 19 ಅಕ್ಷರ ಇರ್ತಕ್ಕಂಥದ್ದು. ಸ್ವಲ್ಪ ಹೇಳೋದಕ್ಕೆ ಕಷ್ಟ ಆಗುತ್ತೆ. ವಿಶ್ವಂ ದರ್ಪಣ ದೃಶ್ಯಮಾನನಗರೇ ತುಲ್ಯಂ ನಿಜಾಂತರ್ಗತಂ ಪಶ್ಯನ್ನಾತ್ಮನೆ ಮಾಯಯ ಬಹಿರಿವೋದ್ಭೂತಂ ಯಥಾ ನಿದ್ರಯ. ಇವು ಶಾರ್ದೂಲ ವಿಕ್ರೀಡಿತ ವೃತ್ತ. ಬಹಳ ಗಂಭೀರವಾದ ಒಂದು ವಿಷಯವನ್ನು ಹೇಳಬೇಕಾದ್ರೆ ಇಂಥ ವೃತ್ತವನ್ನು ಬಳಸ್ತಾರೆ. ಆಲಂಕಾರಿಕವಾಗಂತೂ ತುಂಬ ಮಧುರವಾಗಿರ್ತಕ್ಕಂಥ ಈ ಒಂದು ವೃತ್ತ ಇದು. ಇರಲಿ, ಇದರ ಅರ್ಥ ನಮಗಾಗಿದೆ. ಈಗ ಪ್ರಕೃತ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕ ಮೀಮಾಂಸಾ ಭಾಷ್ಯೆ ದ್ವಿತೀಯೇ ಅವಿರೋಧಾಧ್ಯಾಯೇ ತೃತೀಯೇ ಪಾದೆ ತ್ರಯೋದಶಂ 14 ಸೂತ್ರಾತ್ಮಕಂ ಉತ್ಕ್ರಾಂತಿಗತ್ಯಧಿಕರಣಂ. ತಸ್ಮಿನ್ ಉತ್ಕ್ರಾಂತಿಗತ್ಯಧಿಕರಣೆ ಉಪನಿಬದ್ಧಾನಿ ಸರ್ವಾಣಿ ಸೂತ್ರಾಣಿ 14 ಸೂತ್ರಾಣಿ ಏಕವಾರಂ ಇದಾನೀಂ ಪಠಾಮಃ. ಓಂ ಉತ್ಕ್ರಾಂತಿಗತ್ಯಾಗತೀನಾಂ ಓಂ ಸ್ವಾತ್ಮನಾಚೋತ್ತರಯೋಃ ಓಂ ನಾಣುರತಚ್ಛ್ರುತೇರ್ತಿಚೇನ್ನೇತರಾಧಿಕಾರಾತ್ ಓಂ ಸ್ವಶಬ್ದೋನ್ಮಾನಾಭ್ಯಾಂಚ ಓಂ ಅವಿರೋಧಶ್ಚಂದನವತ್ ಓಂ ಅವಸ್ಥಿತಿವೈಶೇಷ್ಯಾದಿತಚೇನ್ನಾಭ್ಯುಪಗಮಾಧೃತಿ ಓಂ ಗುಣಾದ್ವಾಲೋಕವತ್ ಓಂ ವ್ಯತಿರೇಕೋ ಗಂಧವತ್ ಓಂ ತಥಾ ಚ ದರ್ಶಯತಿ ಓಂ ಪೃಥಗುಪದೇಶಾತ್ ಓಂ
ತದ್ಗುಣಸಾರತ್ವಾತ್ತು ತದ್ವ್ಯಪದೇಶ ಪ್ರಾಜ್ಞವತ ಓಂ ಯಾವದಾತ್ಮಭಾವಿತ್ವಾಚ್ಚನದೋಷಸ್ತದ್ದರ್ಶನಾತ್ ಓಂ ಪುಂಸ್ತ್ವಾದಿವತ್ವಸ್ಯ ಸತೋಭಿವ್ಯಕ್ತಿಯೋಗಾತ್ ಓಂ ನಿತ್ಯೋಪಲಬ್ಧಿರುಪಲಬ್ಧಿ ಪ್ರಸಂಗೋನ್ಯತರ ನಿಯಮೋ ವಾನ್ಯಥಾ. ಇವು ಆ 14 ಸೂತ್ರಗಳು. ಈ ಪ್ರಕೃತ ಸೂತ್ರ ಯಾವುದು? ಓಂ ತದ್ಗುಣಸಾರತ್ವಾತ್ತು ತದ್ವ್ಯಪದೇಶ ಪ್ರಾಜ್ಞವತ ಓಂ ತದ್ಗುಣಸಾರತ್ವಾತ್ತು ತದ್ವ್ಯಪದೇಶ ಪ್ರಾಜ್ಞವತ. ತತ್ ತತ್ ಸರ್ವನಾಮ ಪ್ರಧಾನವಾದ ಸೂತ್ರ. ತತ್ ತತ್ ಅಂದರೆ ಯಾವುದು? ನಾವು ನೆನ್ನೆ ಅರ್ಥ ನೋಡಿದ್ವಿ. ಏನದು? ಬುದ್ಧಿಗುಣಸಾರತ್ವಾತ್ ತತ್ಪ್ರಧಾನತ್ವಾತ್ ತದ್ಗುಣಸಾರತ್ವಾತ್ ಇತ್ಯುಕ್ತೆ ಬುದ್ಧಿಗುಣಸಾರತ್ವಾತ್. ಸಾರತ್ವಾತ್ ಇತ್ಯುಕ್ತೆ ಕೋರ್ಥಃ ಬುದ್ಧಿಗುಣ ಪ್ರಧಾನತ್ವಾತ್ ಇತ್ಯರ್ಥ. ಸಾರತ್ವಾತ್ ಇತ್ಯುಕ್ತೆ ಪ್ರಧಾನತ್ವಾತ್ ಇತ್ಯರ್ಥ. ಬುದ್ಧಿಗುಣ ಪ್ರಧಾನತ್ವಾತ್ ಅಯಂ ಅಣುವ್ಯಪದೇಶಃ ಜೀವಸ್ಯ ಅಣುವ್ಯಪದೇಶಃ ಬುದ್ಧಿಗುಣಸಾರತ್ವಾತ್ ಯಥಾ ಪ್ರಾಜ್ಞವತ್. ಅಣುತ್ವ ವ್ಯಪದೇಶ ಕೇವಲಂ ಬುದ್ಧಿಗುಣ ಪ್ರಧಾನತ್ವಾತ್ ಅಂತ ಹೇಳಿಬಿಟ್ಟು ನ ಪರಮಾರ್ಥತಃ ಇತ್ಯುಕ್ತಂ. ಪರಮಾರ್ಥತಃ ಜೀವ ಕಃ? ಜೀವ ಪರಮಾತ್ಮ ಏವ. ನೋಡೋಣ ಏನು ಹೇಳ್ತಾರೆ ಅಂತ. ಈಗ ಪೂರ್ವಪಕ್ಷ ಈಗ ತದ್ಗುಣ ಸಾರತ್ವ ತದ್ವ್ಯಪದೇಶ ಪ್ರಾಜ್ಞವತ್ ಸೂತ್ರ ಇದೆಯಲ್ಲ, ಆ ಸೂತ್ರಕ್ಕೆ ಸಮಾಸ ಪದ್ಧತಿಯಿಂದ ಆ ಸೂತ್ರಕ್ಕೆ ಅರ್ಥವನ್ನು ಹೇಳಿಬಿಟ್ರು. ಸೂಂದ್ರ ಏನರ್ಥ? ಇಷ್ಟೂವರೆಗೆ ಪೂರ್ವಪಕ್ಷಿ ಏನು ಸಿದ್ಧಾಂತ ಹೇಳಿದ್ದಲ್ಲ, ಜೀವನ ಅಣುಪರಿಮಾಣನು ಅಂತ, ಅದನ್ನು ನಿರಾಕರಣೆ ಮಾಡುವುದಕ್ಕಾಗಿ ತು ಶಬ್ದ ಬಂದಿದೆ. ತದ್ಗುಣ ಸಾರತ್ವಾತ್ ಅಂದ್ರೇನು? ಬುದ್ಧಿಗುಣ ಸಾಮರ್ಥ್ಯ ಅದು ಹೇಳಿದ್ದಲ್ಲ, ಅದನ್ನು ಈಗ ತಮ್ಮ ಭಾಷೆಯಲ್ಲಿ ಸಂಕ್ಷೇಪವಾಗಿ ವಿವರಿಸಿ ನಂತರ ಪೂರ್ವಪಕ್ಷ ಯುಕ್ತಿಗಳ ಖಂಡನೆ ತಗೊಳ್ತಾ ಇದ್ದಾರೆ. ಆ ಭಾಗ ಆಗಿತ್ತು. ಸಂಕ್ಷೇಪವಾಗಿ ಸೂತ್ರದ ಅರ್ಥವನ್ನು ವಿವರಿಸಿದ್ದರು ಆಚಾರ್ಯರು. ಈಗ ಪೂರ್ವಪಕ್ಷಿಗಳ ಯುಕ್ತಿ ಬಳಸಿದ್ನಲ್ಲ ಅವನು, ಏನೇನೋ ಉಪಮಾನ ಕೊಟ್ಬಿಟ್ಟು ಚಂದನ ಗಂಧ ಎಲ್ಲ ಪುಷ್ಪ ಹೂವು ಸುಗಂಧ ಆಮೇಲೆ ದೀಪ ಮಣಿ ಎಲ್ಲ ಉಪಮಾನ ಕೊಟ್ಬಿಟ್ಟು ದೃಷ್ಟಾಂತವನ್ನು ಕೊಟ್ಬಿಟ್ಟು ಹೇಳಿದ್ದ. ಅದನ್ನೆಲ್ಲ ತಗೊಂಡು ಈಗ ನೋಡಪ್ಪ ಅದು ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಭಾಗ ಇವತ್ತಿನ ಪ್ರಕೃತ ಭಾಗ ನೋಡೋಣ. ಈಗ ಪೂರ್ವಪಕ್ಷಿಗಳ ಯುಕ್ತಿ ಏನು? ನಚ ಅಣು 137ನೇ ಭಾಷ್ಯ ಭಾಗ. ನಚ ಅಣೋಃ ಜೀವಸ್ಯ ಸಕಲ ಶರೀರಗತಾ ವೇದನಾ ಉಪಪದ್ಯತೆ. ನೋಡಪ್ಪ ಇದನ್ನು ಹೇಳಿದ್ರು. ಏನು? ನಾವು ಹಿಂದೆ ಹೇಳಿದ್ದಾಗ ಅಣೋಃ ಜೀವಸ್ಯ ಅಂದರೆ ಜೀವಾತ್ಮನನ್ನ ನೀನು ಅಣುಪರಿಮಾಣನು ಎಂತ ಹೇಳುವುದಾದರೆ ಶರೀರದ ಎಲ್ಲ ಭಾಗಗಳಿಗೂ ಕೂಡ ಆ ಒಂದು ವೇದನೆ ಅರಿವು ಅಂತ ಉಂಟಾಗುತ್ತಲ್ಲ, ಸುಖ ದುಃಖ ಶೀತ ಉಷ್ಣ ಇಂಥವೆಲ್ಲ ಆಗುತ್ತಲ್ಲ, ಅದು ಸಕಲ ಶರೀರಗತ ಆಗಬಾರದಾಗಿತ್ತು. ಯಾಕೆಂದರೆ ಒಂದು ಕಡೆ ಇದ್ದಾನೆ, ಎಲ್ಲ ಶರೀರವನ್ನು ಅದು ವ್ಯಾಪಿಸಬಾರದಾಗಿತ್ತು. ಹೌದಲ್ವಾ? ಅಲ್ಲ ಸ್ವಾಮಿ, ಅದಕ್ಕೆ ನಾವು ಉತ್ತರ ಹೇಳಿದ್ವಲ್ಲ ಆಗ್ಲೇನೆ. ಯಾತಕ್ಕೆ ಏನಂತ ಹೇಳಿದ್ಯಪ್ಪ? ತ್ವಕ್ ಸಂಬಂಧ ಸ್ಯಾತ್ ಇತಿ ಚೇತ್. ಅಲ್ಲ ಸ್ವಾಮಿ, ಶರೀರ ಅಂದ್ರೇನು? ಅದು ಆ ಶರೀರ ಅಂದ್ರೆ ಚರ್ಮವು ಪೂರ್ತಿಯ ಶರೀರವನ್ನು ಆವರಿಸಿಬಿಟ್ಟಿರುವುದರಿಂದ ಈ ಜೀವ ಇದ್ದಾನಲ್ಲ ಅವನು ಆ ತ್ವಕ್ ಸಂಬಂಧದಿಂದ ಎಲ್ಲ ಕಡೆಯಲ್ಲಿಯೂ ಕೂಡ ವೇದನೆಯನ್ನ ಅರಿವನ್ನ ಉಂಟು ಮಾಡಬಹುದು ಅಂತ ಹೇಳಿದ್ದ. ಯಾಕೆ? ಗುಣ ಅಂತ ಹೇಳಿದ್ದ, ಜೀವನ ಗುಣ. ಹೇಗೆ? ಒಂದು ಕಡೆ ಇದ್ದಾನೆ, ಮಲ್ಲಿಗೆ ಹೂ ಒಂದು ಕಡೆ ಇದೆ, ಎಲ್ಲ ಕಡೆ ಅದ್ರ ಗಂಧ ಹೋಗುತ್ತಲ್ಲ, ಹಾಗೆ ಇದು ಅಷ್ಟೇ. ಜೀವ ಒಂದು ಕಡೆ ಇದ್ದಾನೆ, ಅದಕ್ಕೊಂದು ಆಧಾರ ಬೇಕು, ಒಂದು ಕಡೆ ಹೋಗಬೇಕಾದ್ರೆ ಆಧಾರ ಇದೆಯಲ್ಲ ಚರ್ಮ. ಚರ್ಮದ ಮೂಲಕವಾಗಿ ಅವನಿಗೆ ಅನುಭವ ಆಗುತ್ತೆ. ಅದಕ್ಕೂ
ಜೀವನ ಅಣುತ್ವಕ್ಕೂ ಏನು ಸಂಬಂಧ ಸ್ವಾಮಿ? ಚರ್ಮ ಇದೆ, ತಗೊಂಡು ಹೋಗುತ್ತೆ, ಅರಿವನ್ನು ಉಂಟು ಮಾಡುತ್ತೆ ಅಂತ ಹೇಳಿಬಿಟ್ಟ. ಅದಕ್ಕೆ ಸೊಗಸಾದ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ ಇವಾಗ. ಏನು? ನೋಡಪ್ಪ, ಹಾಗಲ್ಲ, ನಿನ್ನ ಒಂದು ವಾದ ಇದೆಯಲ್ಲ, ಯುಕ್ತಿ, ಅದು ತಪ್ಪು, ಅದು ಹೊಂದುವುದಿಲ್ಲ. ಹೇಗೆ ಸ್ವಾಮಿ ಅಂತ ಹೇಳ್ತಾರೆ ನೋಡಿ. ಕಂಟಕ ತೋದನೇಪಿ ಸಕಲ ಶರೀರಗತ ಏವ ವೇದನಾ ಪ್ರಸಜ್ಯೇತ. ನೋಡಪ್ಪ, ನೀನು ಹೇಳುವ ಹಾಗೆ ಚರ್ಮವು ಸಕಲ ಶರೀರವನ್ನು ವ್ಯಾಪಿಸಿದೆ. ಆದ್ದರಿಂದ ಏನಾಗುತ್ತೆ? ಜೀವನ ಗುಣ ಇದೆಯಲ್ಲ, ಯಾವುದದು? ಚೈತನ್ಯ ಮತ್ತು ವ್ಯಾಪಕತ್ವ ಅಂತಕ್ಕಂಥದ್ದು, ಅದು ಎಲ್ಲ ಕಡೆ ವ್ಯಾಪಿಸುತ್ತೆ. ಚರ್ಮ ವ್ಯಾಪಿಸಿದೆ, ಅದಕ್ಕೆ ವ್ಯಾಪಿಸ ಗುಣ ಇದೆ. ಮಲ್ಲಿಗೆ ಹೂವಿನ ಉದಾಹರಣೆ ಕೊಟ್ಟಿದ್ದಲ್ಲ, ಹಾಗೆ ವ್ಯಾಪಿಸುತ್ತೆ ಅದು. ಅಂದರೆ ಆವಾಗ ಹಾಗಾಗಿ ಬಿಟ್ಟಿದ್ದರೆ ಏನು? ಚರ್ಮವು ಈ ಒಂದು ಅಣುಪರಿಮಾಣನಾಗಿದ್ದರೂ ಕೂಡ ಆ ಒಂದು ವೇದನೆ ಅರಿವು ಅಂತಕ್ಕಂಥದ್ದು ಚರ್ಮದ ಮೂಲಕ ಎಲ್ಲ ಕಡೆಯೂ ಹೋಗುತ್ತೆ ಅಂತ ಆಗಿಬಿಟ್ಟಿದ್ದರೆ ಆಗ ಏನಾಗ್ತಾ ಇತ್ತು ಗೊತ್ತೇನಪ್ಪ? ನೋಡು, ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ನಿನಗೆ. ಕಂಟಕ ತೋದನೇಪಿ, ಮುಳ್ಳು ಹೋಗ್ತಾ ಇದ್ದ, ಮುಳ್ಳು ಚುಚ್ಚಿಬಿಡ್ತು. ಮುಳ್ಳು ಎಲ್ಲಿ ಚುಚ್ಚುತ್ತೆ? ಕಾಲಿಗೆ ಚುಚ್ಚುತ್ತೆ, ಅಷ್ಟ ತಾನೆ. ಕಂಟಕ ತೋದನೇಪಿ, ತೋದನ ಅಂತಂದ್ರೆ ಏನು? ತೋದನ ಅಂತಂದರೆ ಅದರಿಂದ ಉಂಟಾಗತಕ್ಕಂಥ ನೋವು ಯಾವುದೇ ಇರಲಿ, ಮುಳ್ಳಿಂದ ಒಂದೇ ಅಲ್ಲ. ತೋದನ ಅಂದರೆ ಯಾವುದೇ ಹೊಡೆತ ಇರಬಹುದು ಅಥವಾ ಇನ್ನೇನೋ ಇರಬಹುದು, ನೋವು, ವೇದನ ಅಷ್ಟೆ. ಆ ಮುಳ್ಳು ಚುಚ್ಚುತ್ತಲ್ಲ, ಅದರಿಂದಾದ ವೇದನ ಇದೆಯಲ್ಲ, ಆ ಒಂದು ನೋವು ಅಂತ ಇದೆಯಲ್ಲ, ಅದು ಸಕಲ ಶರೀರಗತ, ಅದು ಎಲ್ಲ ಕಡೆಯೂ ನೋವು ವ್ಯಾಪಿಸಿ ಬಿಡಬೇಕಾಗಿತ್ತು. ಯಾಕೆ? ನೀನೇ ಹೇಳಿದೆ ಈಗ, ಜೀವನ ಅಣುಪರಿಮಾಣ ಅದು ಒಂದು ಕಡೆ ಇದ್ದರೂ ಕೂಡ ಚರ್ಮದ ಸಂಬಂಧದಿಂದ ಒಂದು ಕಡೆ ಏನಾದರೂ ಕೂಡ ಈ ಒಂದು ಅದಕ್ಕೆ ಒಂದು ಏಟೋ ಅಥವಾ ಇನ್ನೇನೋ ಆದರೆ ಅದು ಎಲ್ಲ ಕಡೆ ಹೋಗುತ್ತೆ. ಚರ್ಮ ಇದೆ ಅಂತ ಹೇಳಿದ್ಯಲ್ಲ, ಇಲ್ಲೂ ಚರ್ಮ ಇದೆ. ಕಾಲಿಗೆ ಮುಳ್ಳು ಚುಚ್ಚಿತು, ಕಾಲಿಗೆ ಮುಳ್ಳು ಚುಚ್ಚಿದ್ರೆ ಕೈ ಏನೂ ನೋವಾಗಲಿಲ್ಲ, ಹೌದು ತಾನೆ? ಇದು ಎಲ್ಲರ ಅನುಭವದಲ್ಲೂ ಇದೆ. ನೋಡಪ್ಪ, ಮುಳ್ಳು ಚುಚ್ಚೋದಲ್ಲಿ ಕಾಲಿಗೆ, ವೇದನೆ ಎಲ್ಲಾಯಿತು? ಕಾಲಿನಲ್ಲಾಯಿತು. ನೀನು ಹೇಳ್ಬೋದು ಹಾಗೆ ಈ ಚರ್ಮ ಶರೀರ ವ್ಯಾಪಿನಿ ಆಗಿದೆ. ಚರ್ಮ ಅಂತಕ್ಕಂಥದ್ದು ಈ ಸಂಸ್ಕೃತದಲ್ಲಿ ಏನೋ ಸ್ತ್ರೀಲಿಂಗ ಶಬ್ದ ಮಾಡಿಬಿಟ್ಟಿದ್ದಾರೆ, ಸ್ತ್ರೀಲಿಂಗ ಶಬ್ದ. ತ್ವಕ್ ಅಂತಕ್ಕಂಥದ್ದು, ಸಕಲ ಶರೀರ ವ್ಯಾಪಿನಿ ತ್ವಕ್ ಅಂತಕ್ಕಂಥದ್ದು. ಈ ಆಗ್ಬಿಟ್ಟಿದ್ರೆ ಕಾಲಿಗೆ ಚುಚ್ಚಲ್ಲ ಮುಳ್ಳು, ಆ ನೋವು ಉಂಟಾಯ್ತಲ್ಲ, ಅದು ಎಲ್ಲ ಕಡೆಯೂ ಆಗ್ಬಿಡ್ಬೇಕಾಯ್ತು ನೋವು. ಏನು ಪತ್ರ ಕುಟ್ಟಬೇಕಾಗಿತ್ತು ಅವನು. ಕೈಗಾಗಲ್ಲ, ಬರೀ ಕಾಲಿಗಾಗಿದೆ, ಅಲ್ಲಿ ಮಾತ್ರ ಆಗಿದೆ ಅಂತಾನಷ್ಟೆ. ಹೀಗೆ ಸಕಲ ಶರೀರವತ್ತಾಯ ವೇದನಾ ಪ್ರಸಜ್ಜೇತ. ನೀನು ಹೇಳೋ ಹಾಗೆ ನಿನ್ನ ಯುಕ್ತಿಯನ್ನು ಬಳಸಿದರೆ ಅವಾಗ ಹೀಗಾಗಬೇಕಾಗುತ್ತೆ. ಎಲ್ಲರೂ ಉಂಟಾ? ಕಾಲು ಮುಚ್ಚಿದ್ರೆ ಕೈ ನೋವಾಗುತ್ತಾ? ಏನೂ ಆಗೋದಿಲ್ಲ. ಮತ್ತು ತ್ವಕ್ಕಂಟಕಯೋರ್ಹಿ ಸಂಯೋಗ ಕೃಷ್ಣಾಯಾಂ ತ್ವಚಿ ವರ್ತತೆ. ತ್ವಚ್ಚ ಕೃತ ಶರೀರ ವ್ಯಾಪಿನಿ ಇತಿ. ನೋಡಿ, ಶರೀರ ವ್ಯಾಪಿನಿ ತ್ವಕ್ ಸ್ತ್ರೀಲಿಂಗ. ಇಲ್ಲಿ ಈ ತ್ವಕ್ ಚರ್ಮ ಇದೆ ಮತ್ತು ಮುಳ್ಳಿದೆ, ಅದು ಏನಾಯಿತು? ಸಂಯೋಗ ಆಯಿತು. ಮುಳ್ಳು ಚುಚ್ಕೊಂತು, ಚರ್ಮಕ್ಕೆ ಸಂಬಂಧ ಆಯಿತು, ಸಂಯೋಗ ಆಯಿತು. ಕೃಷ್ಣಾಯಾಮ್ ತ್ವಚಿ. ಕೃಷ್ಣಾಯಾಮ್ ಅಂದರೆ ಎಲ್ಲ ಚರ್ಮದ ಎಲ್ಲ ಭಾಗ, ತಲೆಯಿಂದ ಹಿಡಿದು ಕಾಲಿನವರೆಗೂ ಪೂರ್ಣವಾಗಿ. ಅದು ಏನು? ಆ ಒಂದು ಸಂಯೋಗದಿಂದ ಉಂಟಾಗತಕ್ಕಂಥ ನೋವು ಅಥವಾ ಏನೋ ಒಂದು ಉಂಟಾಗಬೇಕಾಗಿತ್ತು. ಕೃಷ್ಣ ಶರೀರ ತ್ವಚ್ಚ ಶರೀರ. ಯಾಕೆ? ತ್ವಕ್ಕಿದೆಯಲ್ಲ ಚರ್ಮ, ಅದು ಶರೀರ ವ್ಯಾಪಿನಿ. ಆದರೆ ಏನಾಗಿದೆ? ಪಾದ ತಲೆ ಏವತು, ಪಾದ ತಲೆ ಏವತು, ಪಾದ ತಲೆ ಏವತು ಅಂದರೆ ಪಾದ ತಲೆ ಏವತು ಅಂತ ಸರಿಯಾಗುತ್ತೆ. ಪಾದ ತಲೆ ಏವತು ಕಂಟಕ ನುನ್ನ ವೇದನಾಂ ಪ್ರತಿಲಭತೆ. ಆದರೆ ಏನಾಗಿದೆ? ಪಾದ ತಲದಲ್ಲಿ ಮಾತ್ರ ಕಾಲಿಗೆ ಮುಳ್ಳು ಚುಚ್ಚಿತು, ಆ ಕಾಲಿನಲ್ಲಿ ಮಾತ್ರ
ಏನಾಯಿತು, ಆ ಕಂಟಕ ನುನ್ನೋ, ನುನ್ನೋ ಅಂತಂದ್ರು ಒಂದೇ, ಆ ಒಂದು ವೇದನ, ಹೊಡೆತ, ನೋವು, ಬಾಧೆ ಅಂತಂದ್ರು ಒಂದೇ. ನುನ್ನ ಅಂತಕ್ಕಂಥದ್ದು ಒಂದು ಪದ. ಈ ನುನ್ನ ಅಂತಕ್ಕಂಥದ್ದು ಸ್ವಲ್ಪ ಏನಂದರೆ, ಈ ಕಡೆ ಆ ಕಡೆ ಸ್ವಲ್ಪ ಹೋಗೋದು ಯಾತಕ್ಕೆ ಅಂದರೆ, ಸ್ವಲ್ಪ ಭಾಷೆ ನಮಗೆ ಚೆನ್ನಾಗಿ ಅರ್ಥವಾಗಲಿ, ಆ ಭಾಷಾ ಸೌಂದರ್ಯನೂ ಹೇಗಿದೆ ಅಂತ ಅನ್ನೋದನ್ನು ನೋಡೋದಕ್ಕೆ ಒಂದು ಮಾತು ಇಲ್ಲಿ. ಈ ನುನ್ನ ಅಂತಂತ ಪದ ಬಂದ ತಕ್ಷಣ ನಮಗೆ ಯಾವುದು ಜ್ಞಾಪಕಕ್ಕೆ ಬರಬೇಕು? ಈ ನುನ್ನ ಅಂತನ್ನುವ ಪದ ಪ್ರಸಿದ್ಧವಾಗಿದೆ. ಆದರೆ ಎಲ್ಲಿ ಪ್ರಸಿದ್ಧವಾಗಿದೆ? ಕೇವಲ ಈ ವಿದ್ವಾಂಸರಲ್ಲಿ ಮಾತ್ರ ಪ್ರಸಿದ್ಧವಾಗಿದೆ. ಎಲ್ಲಿ ಬರುತ್ತೆ ಅಂದರೆ, ಇದು ಕಿರಾತಾರ್ಜುನೀಯದಲ್ಲಿ ಭಾರವಿ ಬಳಸಿದಾನಿದ್ನ ನುನ್ನ ಅಂತಕ್ಕಂಥದ್ದು. ಎಲ್ಲಿ ಆ ಕಿರಾತ ಬರ್ತಾನೆ, ಕಿರಾತ ಬಂದಾಗ ಅರ್ಜುನ ಇರ್ತಾನೆ, ಅರ್ಜುನನಿಗೂ ಅವನಿಗೂ ನಾನು ಹೊಡೆದೆ ಅಂತ ವಾದ ಶುರುವಾಗುತ್ತೆ, ಯುದ್ಧ ಶುರುವಾಗ್ಬಿಡುತ್ತೆ. ಯುದ್ಧ ಶುರುವಾದರೆ ಏನಾಗುತ್ತೆ, ಅರ್ಜುನ ಇವನು ಯಾವನೋ ಬೇಡ, ಇವನು ಎಕ್ಕಷ್ಟಿದ್ದು ಬೇಡ, ಇವನು ನನಗೆ ತೃಣ ಸಮಾನ ಅಂತ ಅಂದ್ಕೊಂಡು ಏನಿವನು ಒಂದು ಕೈ ಸಾಕು ಅಂತ ಒಂದು ಕೈ ಯುದ್ಧ ಮಾಡ್ತಾನೆ. ಏನೂ ಆಗೋದಿಲ್ಲ, ಅವನೇನೂ ಇಲ್ಲ. ಅವನು ಪರಮೇಶ್ವರ ಏನು ಮಾಡ್ತಾನೆ, ಅವನು ಕಿರಾತ, ಪರಮೇಶ್ವರ ಅಂದರೆ ಕಿರಾತ ಏನು ಮಾಡ್ತಾನೆ, ಏನು ಎರಡು ಕೈಯಿಂದಲ್ಲ ಇವನಿಗೆ ಮುಷ್ಟಿ ಯುದ್ಧ ಏನು ಹೊಡಿತಾ ಇದ್ದಾನೆ. ಹೊಡಿತಾ ಇದ್ದಾಗ ಆ ಅರ್ಜುನನಿಗೆ ಏನಾಗ್ತಾ ಇದೆ ಅಂತ ನನಗೆ ಈ ಹೇಳಿದ್ದಾರೆ, ನುನ್ನ ಅಂತಕ್ಕಂಥ ಪದ ಉಪಯೋಗಿಸ್ತೇನೆ. ಮುಷ್ಟಿ ಹೊಡಿತಾ ನುನ್ನ. ಅದೇ ನುನ್ನ ಅನ್ನೋ ಪದ ಉಪಯೋಗಿಸ್ಬಿಟ್ಟಿದ್ರೆ ಅದರಲ್ಲೇನು ವಿಶೇಷ ಏನು? ಇಲ್ಲೂ ನುನ್ನ ಅಂತ ಉಪಯೋಗಿಸ್ತಿದ್ದಾರೆ, ಅಲ್ಲ ಅವರು ಉಪಯೋಗಿಸ್ತಿರ್ಬೋದು. ಅವನು ಪದ ಉಪಯೋಗಿಸ್ಬಿಟ್ಟು ಮಾತ್ರಕ್ಕೆ ಏನು ಹೆಚ್ಚುಗಾರಿಕೆ ಏನು ಬಂತು? ನುನ್ನ ಅಂತಕ್ಕಂಥ ಪ್ರಸಿದ್ಧಿ ಹೇಗಾಯಿತು ನುನ್ನ ಅನ್ನೋ ಪದ? ಎಲ್ಲೋ ಒಂದು ಕಡೆ ಪದ ಒಂದು ವಾಕ್ಯದಲ್ಲಿ ಬಳಸ್ಬಿಟ್ಟು ಮಾತ್ರಕ್ಕೆ ಯಾರೋ ಒಬ್ಬರು ಪ್ರಸಿದ್ಧಿ ಆಗ್ಬಿಡುತ್ತೆ. ಅದು ಆಗೋಲ್ಲ. ಅಂದರೆ ಒಂದು ವಿಶೇಷ ಇದೆ. ಯಾಕೆ ಅಂತಂದರೆ, ಆ ನುನ್ನ ಅಂತಕ್ಕಂಥದ್ರಲ್ಲಿ ಯಾವ ಅಕ್ಷರ ಇರ್ತಕ್ಕಂಥದ್ದು? ನಕಾರ ಅಷ್ಟೇ ತಾನೆ. ಆ ಕಿರಾತನಿಗೆ ಬೇಡ ಹೊಡೆದಾಗ ನೋವಾಯಿತು, ವೇದನೆಯನ್ನು ಅನುಭವಿಸ್ತಾ, ನುನ್ನ ವೇದನೆ ಅನುಭವಿಸ್ತಾ, ಹೇಗೆ ವೇದನೆ ಅನುಭವಿಸ್ತಾ ಅವನು ಹೇಗೆ ಹೊಡಿತಾ ಇದ್ದ ಇವನಿಗೆ ಆ ಕಿರಾತ, ಏನು ಪ್ರಹಾರದ ಮೇಲೆ ಪ್ರಹಾರ, ಇವನು ಏನು ಅನುಭವ ಆಯಿತು ಅಂತ ಅನ್ನೋದನ್ನು ಕವಿ ನುನ್ನ ಅಂತ ಪದ ಉಪಯೋಗಿಸಿದರೂ ಕೂಡ ಇಡೀ ಶ್ಲೋಕನ, ಯಾವುದು ಅನುಷ್ಠುಪ್ ಛಂದಸ್ಸಿನ ಇಡೀ ಶ್ಲೋಕನ ಅವನೇನು ಮಾಡಿದ್ದಾನೆ, ಒಂದೇ ಒಂದು ಅಕ್ಷರ ನ ಅಂತಕ್ಕಂಥ ಅಕ್ಷರ, ನನೋ ನನುನ್ನೋ ನುನ್ನೋ ನೋ ನುನ್ನೋ ನುನ್ನೋ ನುನೋ ನುನಃ ನುನ್ನೋ ನುನ್ನೋ, ಹೀಗೆ ನೋಡಿ ಅದು ಯಾವ ಚಮತ್ಕಾರ. ಅಲ್ಲಿ ಇವನು ನುನ್ನೋ 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 ಅಂದರೆ ತಿಂದ ಹೊಡೆತ ಬಿದ್ದು ಹೊಡೆತ ತಿಂದ ಅನುಭವಿಸ್ತಾ ಅನ್ನೋದು ಎಲ್ಲ ಯಾಕೆ ಬಂತಂದರೆ, ಈ ನುನ್ನೋ ಅಂತಕ್ಕಂಥ ಪದ ಬಂದ ತಕ್ಷಣ ಎಷ್ಟು ಪ್ರಸಿದ್ಧವಾಗ್ಬಿಟ್ಟ. ಆ ಭಾರವಿಯಿಂದ ಪ್ರಸಿದ್ಧವಾಗೋಯ್ತು ಈ ಪದ. ಇಲ್ಲಿ ನುನ್ನ ಅಂತಕ್ಕಂಥದ್ದು ಏನು ಅಂಥ ಪ್ರಸಿದ್ಧವಾದ ಪದ ಏನಲ್ಲ, ನಾವು ದಿನನಿತ್ಯ ಉಪಯೋಗಿಸೋ ಪದ ಇಲ್ಲ, ವೇದನಾ ಉಪಯೋಗಿಸ್ತೀವಿ ಅಲ್ವಾ. ಇದು ಇರಲಿ. ಕಂಟಕ ನುನ್ನೋ ವೇದನಾಂ ಪ್ರತಿಮತೆ. ಆ ಕಂಟಕ ಮುಳ್ಳಿಂದ ಬಾಧೆ ಆಯ್ತಲ್ಲ, ಆ ವೇದನೆಯನ್ನು ನಾವು ಪಾದ ತಲದಲ್ಲಿ ಮಾತ್ರ ನಾವು ಕಾಣುತ್ತೇವೆ. ಅಲ್ಲಿಗೆ ಏನಾಯಿತು, ನಿನ್ನ ಯುಕ್ತಿ ಹೊರಟೋಯ್ತು. ಏನು? ಶರೀರ ವ್ಯಾಪಿನಿ ತ್ವಕ್. ಆದ್ದರಿಂದ ಒಂದು ಕಡೆ ನೋವಾದರೂ ಕೂಡ ಎಲ್ಲ ಕಡೆ ವ್ಯಾಪಿಸಿಬಿಡುತ್ತೆ ಅದು ಅಂಥೇಳಿ ಏನೇನೋ ಉದಾಹರಣೆ ಕೊಟ್ಟಿಯಲ್ಲಪ್ಪ. ಮಲ್ಲಿಗೆ ಹೂವಂತೆ, ಗಂಧ ಅಂತೆ, ದೀಪ ಅಂತ. ಅಯ್ಯಯ್ಯ, ನೋಡು, ನಾವು ಒಂದು ಉದಾಹರಣೆ ಕೊಟ್ಟು ನಿನ್ನ ಎಲ್ಲ ದೃಷ್ಟಾಂತಗಳನ್ನು ಕೂಡ ತಳ್ಳಿ ಹಾಕಿಬಿಟ್ಟಿದ್ದೇವೆ. ಒಂದೇ ದೃಷ್ಟಾಂತ ಸಾಕು. ಇದು ನೋಡಿ, ಈ ಒಂದು ದೃಷ್ಟಾಂತ ಇಲ್ಲಿದೆ. ನಾವು ಪ್ರತಿನಿತ್ಯ ಈಗ ಕಾಣ್ತಾ ಇರ್ತಕ್ಕಂಥ, ನಮ್ಮ ಅನುಭವಕ್ಕೂ ಬರ್ತಾ ಇರ್ತಕ್ಕಂಥದ್ದು. ಈಗ ನೋಡಿ, ಇನ್ನೊಂದು ಉದಾಹರಣೆ ಕೊಡ್ತೇನೆ ನೋಡಿ. ಒಬ್ಬ ಇದ್ದ, ಈಗಿನ ಉದಾಹರಣೆ, ಈಗಿನ ಒಂದು, ಅವನ ಮನೆಯಲ್ಲಿ ಏನೋ ಕರೆಂಟ್ ವಿದ್ಯುತ್ ಇದೆಯಲ್ಲ, ಏನೋ ವ್ಯತ್ಯಾಸ ಆಗೋಯ್ತು. ಅವನು ಯಾರೋ ಬಂದ, ಸ್ವಾಮಿ ನಿಮಗೆ ಇಲ್ಲಿಗೆ ಎಲ್ಲ ವೈರಿಂಗ್ ಎಲ್ಲ ಚೇಂಜ್ ಮಾಡ್ಬೇಕು ಸ್ವಾಮಿ
ಆದ್ದರಿಂದ ನೀವು ಒಂದು ಒಂದು 150 ಅಡಿ ವೈರ್ ತೊಗೊಂಬನ್ನಿ, ಹಾಕ್ಕೊಡ್ತೀನಿ ಅಂತ ಹೇಳ್ದ. ಇವನೇನು ಮಾಡ್ದ, ಅಂಗಡಿಗೆ ಹೋದ. ಅದ್ಯಾವುದು ಅಂಗಡಿನೋ ಅದೇನೋ ಗೊತ್ತಿಲ್ಲ, ಅಂಗಡಿಗೆ ಹೋದ, ವೈರ್ ತೊಗೊಂಡು ಬಂದ. ವೈರ್ ತೊಗೊಂಡು ಬಂದರೆ ಏನಾಗುತ್ತೆ, ಸರಿ ಮನೆಗೆ ಕೊಟ್ಟ. ಅವನೇನು ಮಾಡ್ದ, ಎಲ್ಲದಕ್ಕೂ ಹಾಕ್ತಾ ಎಲ್ಲ ಮಾಡ್ದ, ಬಂದ ಹಾಕ್ತ, ಸ್ವಿಚ್ ಹಾಕ್ದ, ಕರೆಂಟ್ ಬರಲೇ ಇಲ್ಲ. ಸ್ವಾಮಿ, ಈ ವೈರ್ ಇದೆಯಲ್ಲ, ಇದರಲ್ಲಿ ಈ ಮಧ್ಯ ಎಲ್ಲೋ ಒಳಗಡೆ ಇದೆಯಲ್ಲ ಆ ವಾಹಕ, ಅದೆಲ್ಲೋ ತುಂಡಾಗ್ಬಿಟ್ಟಿರ್ಬೇಕು ಅಂತ ಕಾಣುತ್ತೆ ಸ್ವಾಮಿ, ಆಗೋಲ್ಲ ಅಂದ. ಸರಿ, ಅಂಗಡಿಗೆ ಹೋದ, ಪರೀಕ್ಷೆ ಮಾಡ್ದ, ಅವನು ತುಂಡು ಮಾಡ್ದ, ಎಲ್ಲ ಮಾಡ್ದ. ನೋಡಿ ಸ್ವಾಮಿ, ಇದೇ ಬಂಡಲ್ ಕೊಟ್ಟೋದು ನಿಮಗೆ, ಏನೂ ಆಗಿಲ್ಲ ಅಂತ ಇನ್ನೊಂದು ಕೊಟ್ಟ, ತೊಗೊಂಬಂದ. ಅಲ್ಲಿ ಏನಾಯಿತು, ಅದು ಪೂರ್ತಿ ಅದರ ಒಂದು ನೈರಂತರ್ಯ ಇತ್ತು, ಒಳಗಡೆ ವೈರು ಬರಲೇ ಇಲ್ಲ. ಸ್ವಾಮಿ, ಏನೋ ವ್ಯತ್ಯಾಸ ಆಗಿದೆ, ನೀವು ಬೇರೆ ಅಂಗಡಿಲಿ ತೊಗೊಂಬನ್ನಿ ಇಂದ. ಬೇರೆ ಅಂಗಡಿಲಿ ತೊಗೊಂಬಂದ, ಹಾಕಿದ, ಬಂದ್ಬಿಡ್ತು. ಅರೆ, ಅಲ್ಲೂ ಕೂಡ ಹೊರಗಡೆ ನಿರಂತರವಾಗಿ ಆ ಒಂದು ವೈರ್ ಅಂತಕ್ಕಂಥದ್ದು ಇತ್ತು ಒಳಗಡೆ, ಇಲ್ಲೂ ಕೂಡ ಇತ್ತು. ಅಲ್ಲಿ ಹಾಕ್ತಾ ಬರಲಿಲ್ಲ, ಇಲ್ಲಿ ಹಾಕ್ತಾ ಬಂತು. ಯಾಕೆ? ಅಲ್ಲೂ ಕೂಡ ಎಲ್ಲ ವ್ಯಾಪಿಸಿತ್ತು, ಪೂರ್ತಿ 150 ಅಡಿ ವೈರ್ನೂ ಕೂಡ ವ್ಯಾಪಿಸಿತ್ತು ಅದು ಒಳಗಡೆ. ಇಲ್ಲೂ ಕೂಡ ವ್ಯಾಪಿಸಿದೆ, ಅಲ್ಲಿ ಬಂತು, ಇಲ್ಲಿ ಬರಲಿಲ್ಲ. ಯಾಕೆ ಅಂದರೆ ಅದು ಏನಾಗಿತ್ತು ಅಂತಂತಂದರೆ, ಇಲ್ಲಿ ನಿಜವಾಗಲೂ ಕೂಡ ಒಳಗಡೆ ಇದ್ದದ್ದು ಯಾವುದು, ಅವನು ತಾಮ್ರದ ಒಂದು ವೈರಿತ್ತು. ಅಲ್ಲಿ ಒಳಗಡೆ ಏನು ಮಾಡಿದ್ದ, ಅದು ಯಾವುದೋ ಪ್ಲಾಸ್ಟಿಕ್ ವೈರ್ ಹಾಕ್ಬಿಟ್ಟಿದ್ದ. ಇದು ಉದಾಹರಣೆ ಅಷ್ಟೇ ಹೇಳಿದ್ದು. ಏನಾಗಿದೆ, ಒಳಗಡೆ ನಿರಂತರವಾಗಿ ಇದ್ದರೂ ಕೂಡ ಅದಕ್ಕೆ ವಹನ ಸಾಮರ್ಥ್ಯ ಅಂತಕ್ಕಂಥದ್ದು ಇಲ್ಲ, ಇದಕ್ಕೆ ಇದೆ. ಹಾಗೆ ಇಲ್ಲೂ ಕೂಡ ಈ ತ್ವಕ್ ಚರ್ಮ ಅಂತ ಇದೆಯಲ್ಲ, ಅದಕ್ಕೆ ಎಲ್ಲ ಶರೀರ ವ್ಯಾಪಿನೇ ಅದು. ಆದರೂ ಕೂಡ ಏನಾಗಿದೆ, ಅದಕ್ಕೆ ವಹನ ಸಾಮರ್ಥ್ಯ ಅಂತಕ್ಕಂಥದ್ದು ಇಲ್ಲ. ನೀನೇನೋ ಹೇಳಿಬಿಟ್ಟು, ಅಲ್ಲ ಇದೇ ಸ್ವಾಮಿ ಚೈತನ್ಯ ಗುಣ ಅಂತಕ್ಕಂಥದ್ದು ಒಂದು ಕಡೆ ಇದೆ ಹೃದಯದಲ್ಲಿ, ಅದು ಎಲ್ಲ ಕಡೆ ವ್ಯಾಪಿಸುತ್ತಾ ಇದ್ದರೆ, ವ್ಯಾಪಿಸೋದಕ್ಕೆ ಅದಕ್ಕೆ ವಹನ ಗುಣವೇ, ವಾಹಕನೇ ಅಲ್ವಲ್ಲ, ಅದು ವಹನ ಗುಣವೇ ಅಲ್ವಲ್ಲ. ಆದ್ದರಿಂದ ಏನಾಯಿತು, ನಿಮ್ಮ ಒಂದು ಆ ಯುಕ್ತಿ ಹೊರಟೋಯ್ತು. ಮತ್ತು ನಚ ಅಣೋ ಗುಣವ್ಯಾಪ್ತಿ ಉಪಪದ್ಯತೆ. ಮತ್ತು ಈ ಅಣು ಇದೆಯಲ್ಲ, ಅಣುವಿಗೆ ಗುಣದ ವ್ಯಾಪ್ತಿ ಅಂತಕ್ಕಂಥದ್ದು ಹೊಂದೋದಿಲ್ಲ. ಯಾಕೆ ಅಂತ, ಅಣು ಒಂದು ಕಡೆ ಇರುತ್ತೆ, ಅದರ ಗುಣ ಏನು, ಯಾವುದೋ ಗುಣ ಒಂದು, ಇವಾಗ ನೋಡಿ ಗಂಧ ಇದೆ, ಗಂಧದ ಪರಮಾಣು ಇದೆ, ಅದು ಪರಮಾಣುವಿನ ಗುಣ, ಅದು ಅದು ಅದರ ಗುಣ ಯಾವುದು, ಒಂದು ಸುವಾಸನೆಯನ್ನು ಉಂಟು ಮಾಡ್ತಕ್ಕಂಥದ್ದು. ಅದು ಏನಾಗುತ್ತೆ, ಅದು ಈ ಗುಣ ಇದೆಯಲ್ಲ, ಅದು ಗುಣಿಯನ್ನು ಬಿಟ್ಟು ಇರಲಾರದು. ಅಂದ್ರೇನು, ಆ ಗುಣಿಯೇ ಯಾವುದೋ ಒಂದು ರೂಪದಿಂದ ಆ ವಾಹಕ ಅಂತ ಆಗಿ ಅದು ಇದ್ದರೆ ಆಗ ಹೋಗುತ್ತೆ ಅಷ್ಟೆ ಪರಮಾಣು. ಆ ಗಂಧದ ಪರಮಾಣು ಇದೆಯಲ್ಲ, ಆ ಹೂ ಇದೆಯಲ್ಲ, ಹೂ ಗಂಧ ಸೂಸುತ್ತೆ, ಅದು ಬೇರೆ ಕಡೆ ಹೋಗಬೇಕಾದ್ರೆ, ಹೂವಲ್ಲೇ ಇರುತ್ತೆ, ಬೇರೆ ಕಡೆ ಹೋಗಬೇಕಾ, ಆ ಪರಮಾಣು ಏನಾಗಿರುತ್ತೆ, ಅದು ಅತ್ಯಂತ ಸೂಕ್ಷ್ಮವಾಗಿ ಹೋಗಿ ಅದು ಎಲ್ಲ ಕಡೆ ಪಸರಿಸುತ್ತೆ, ನಮಗೆ ಉಂಟಾಗುತ್ತೆ. ಅಷ್ಟೇ ಹೊರತು ಗುಣ ಯಾವತ್ತೂ ಕೂಡ ಗುಣಿಯನ್ನು ಬಿಟ್ಟು ಇರಲಾರದು ಅಂತ ಹೇಳಿ ಗುಣಸ್ಯ ಗುಣಿ ದೇಶತ್ವಾತ್. ಗುಣಿ ಎಲ್ಲಿದಾನೋ ಅಲ್ಲಿ ಗುಣ ಇರಬೇಕು, ಅದನ್ನು ಬಿಟ್ಟಿರೋಕ್ಕಾಗೋದಿಲ್ಲ. ಮತ್ತು ಗುಣತ್ವಮೇವಹಿ ಗುಣಿನಂ, ಇಲ್ಲಿ ಗುಣಂ ಅಂತ ಇದೆ, ಗುಣಿನಂ ಅಂತಿರಬೇಕು. ಗುಣತ್ವಮೇವಹಿ ಗುಣಿನಂ ಆಶ್ರಿತ್ಯ ಗುಣಸ್ಯ ಹೀಯೇತ. ಈ ಗುಣತ್ವ ಇದೆಯಲ್ಲ, ಗುಣದ ಒಂದು ಭಾವ, ಅದು ಗುಣಿನಂ ಅನಾಶ್ರಿತ್ಯ, ಅಂದರೆ ಗುಣಿಯನ್ನು ಆಶ್ರಯಿಸದೇ ಇದ್ದರೆ ಅದಕ್ಕೆ ಆ ಗುಣವೇ ಕೂಡ ಹೋಗಿಬಿಟ್ಟಿದೆ ಅಂತ, ಗುಣ ಇಲ್ಲ ಅಂತ ಅರ್ಥ. ಒಂದು ವೇಳೆ ಹೂವಿತ್ತು ಗಂಧ ಪರಿಮಳ ಬರಲಿಲ್ಲ ಅಂದರೆ ಅರ್ಥ ಏನು ಗೊತ್ತೇನು, ಆ ಗುಣ, ಗಂಧವನ್ನು ಹೊರಸೂಸುವ ಗುಣ ಅಂತಕ್ಕಂಥದ್ದು ಆ ಹೂವಿನಲ್ಲಿ ಇಲ್ಲ. ಯಾಕೆ?
ಒಂದು ಮಲ್ಲಿಗೆ ಹೂವು, ಇನ್ನೊಂದು ಕಾಕಡ ಹೂವು. ಯಾಕೆ? ಎರಡೂ ಹೂವು ನೋಡೋಕ್ಕೊಂಥರ ಇರುತ್ತೆ, ಒಂದೇ ಥರ, ಅದು ಬೆಳ್ಳಗಿರುತ್ತೆ ಇದು ಬೆಳ್ಳಗಿರುತ್ತೆ. ಆದ್ರೆ ಏನು ಅದಕ್ಕೆ ಗುಣ ಗುಡಿ ಅದು ಇಲ್ಲ, ಅದು ಗುಣ ಇಲ್ಲ ಅದರಲ್ಲಿ ಅಷ್ಟೇ. ಇದು ಇದೆ ಅಂತ ಆದರೆ ಅದನ್ನು ಬಿಟ್ಟಿರೋಕ್ಕಾಗೋದೇ ಇಲ್ಲ. ಮತ್ತು ಇನ್ನೊಂದು ಉದಾಹರಣೆ ಕೊಟ್ಟಿದ್ದ, ಪ್ರದೀಪ ಪ್ರಭಾಯಾಶ್ಚ ದ್ರವ್ಯಾಂತರತ್ವಂ ವ್ಯಾಖ್ಯಾತಂ. ಇನ್ನು ದೀಪ ಹೋಗಲಿ ಸ್ವಾಮಿ, ಆ ಉದಾಹರಣೆ ಬೇಡ, ದೀಪದ ಉದಾಹರಣೆ ಕೊಡ್ತೇವೆ ಅಂತ ಕೊಟ್ಟಿದ್ಯಲ್ಲಪ್ಪ ನೀನು, ಅದನ್ನು ನಾವು ಅಲ್ಲೇ ನಿರಾಕರಣೆ ಮಾಡಿಬಿಟ್ಟಿದ್ದೇವೆ. ಎಲ್ಲಿ? ಆ ಸೂತ್ರದಲ್ಲೇ ನಿರಾಕರಣೆ ಮಾಡಿಬಿಟ್ಟಿದ್ದೇವೆ. ಅದು ಎಳ್ಳಷ್ಟು ಹೊಂದೋದಿಲ್ಲ ಅದು. ಯಾಕೆ ಅಂತಂದರೆ, ಪ್ರದೀಪ ಪ್ರಭಾಯಾಶ್ಚ ದ್ರವ್ಯಾಂತರ, ಈ ಪ್ರದೀಪ ಪ್ರಭೆ ಅಂತ ಇದೆಯಲ್ಲ, ಅದು ಏನು? ಅದೂ ಕೂಡ ದ್ರವ್ಯಾಂತರಮೇವ, ಅದೂ ಕೂಡ ಬೇರೊಂದು ದ್ರವ್ಯವೇ. ಆ ಪ್ರಭೆ ಅಂತ ಅನ್ನೋದು, ದೀಪ ಅಂತ ಅನ್ನೋದು ದ್ರವ್ಯ, ಪ್ರಭೆ ಅಂತ ಅನ್ನೋದು ಎಲ್ಲ ಇಲ್ಲಯ್ಯ, ಪ್ರಭೆ ಅಂತ ಅನ್ನೋದು ದ್ರವ್ಯವೇ. ಅಲ್ಲ ಸ್ವಾಮಿ, ದ್ರವ್ಯ ನಮಗೆ ಕಾಣಬೇಕಾಗಿತ್ತಲ್ಲ, ಅದೆಲ್ಲೋ ಏನು ಇಲ್ವಲ್ಲ ಅಂತಂದರೆ, ನೋಡಪ್ಪ, ಯಾವಾಗ ಈ ಪ್ರಭೆ ಅಂತಕ್ಕಂಥದ್ದು ಅದು ದ್ರವ್ಯ, ಆ ದ್ರವ್ಯ ಇದೆಯಲ್ಲ ಅದು ಸಾಂದ್ರತೆಯಿಂದ ಕೂಡಿದಾಗ, ಎಲ್ಲ ಒಂದು ಕಡೆ ಸೇರಿಬಿಟ್ಟಾಗ ದೀಪ ಅಂತ ಆಗುತ್ತೆ. ಆ ದೀಪ ಉರಿತಾ ಇರ್ತಕ್ಕಂಥದ್ದು ಏನು? ಪ್ರಭೆಯ ಸಾಂದ್ರತೆ ಅಷ್ಟೇ, ಒಂದು ಕಡೆ ಸೇರ್ಕೊಂಡು ಉರಿತಾ ಇದೆ. ಯಾವಾಗ ಅದು ಚದುರಿ ಹೋಗುತ್ತೋ ಆಗ ಅದಕ್ಕೆ ಪ್ರಭೆ ಅನ್ನಿಸ್ಕೊಳ್ಳುತ್ತೆ ಅಷ್ಟೇ. ಎರಡೂ ದ್ರವ್ಯವೇ, ದೀಪವೂ ದ್ರವ್ಯವೇ, ಪ್ರಭೆ ದ್ರವ್ಯವಲ್ಲ ಅಂತ ನೀನು ಹೇಳೋದಕ್ಕಾಗೋದಿಲ್ಲ. ಪ್ರಭೆಯೂ ದ್ರವ್ಯವೇ. ಏನದು? ಅದು ಏನೋ ಒಂದು ಒತ್ತಾದ ಸಂಯೋಗ ಉಂಟಾದಾಗ ದೀಪ ಅಂತಾಗುತ್ತೆ, ವಿರಳವಾದ ಸಂಯೋಗ ಉಂಟಾದಾಗ ಪ್ರಭೆ ಅಂತಾಗುತ್ತೆ ಅಷ್ಟೇ. ನೋಡಿ, ಎಷ್ಟು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಭಗವತ್ಪಾದರು. ಈ ಅಂತ ಹೇಳಿ ಅದನ್ನು ಅಲ್ಲೇ ನಿರಾಕರಣೆ ಮಾಡಿದ್ದಾಯ್ತಲ್ಲಯ್ಯ ಅಂತ. ಸರಿ, ಇನ್ನೊಂದು, ಗಂಧೋಪಿ ಗುಣತ್ವಾಭ್ಯುಪಗಮಾತ್ ಸಾಶ್ರಯ ಏವ ಸಂಚರಿತು ಅರ್ಹತಿ. ಈ ಗಂಧವೂ ಕೂಡ ಅದು ಗುಣ, ಅದಕ್ಕೆ ಗುಣ ಇದೆ ಎಂದು ಒಪ್ಪಿಕೊಂಡಿರುವುದರಿಂದ ಅದು ಆಶ್ರಯ ಸಹಿತವಾಗಿಯೇ ಹೋಗಬೇಕದು, ಎಲ್ಲಿ ಹರಡಬೇಕಾದರೂ. ಇಲ್ಲದೇ ಏನಾಗುತ್ತೆ? ಅನ್ಯಥಾ ಗುಣತ್ವ ಹಾನಿ ಪ್ರಸಂಗಾತ್. ಇಲ್ಲದೇ ಇದ್ರೆ ಆ ಗುಣತ್ವ ಅಂತ ಅನ್ನೋದಕ್ಕೆ ಧಕ್ಕೆ ಆಗಿಬಿಡುತ್ತೆ. ಏನದು? ಅದು ಪರಮಾಣು, ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಅದು ಅಷ್ಟು ಸೂಕ್ಷ್ಮವಾದ ಪರಮಾಣು, ಯಾವ ಕಣ್ಣಿಗೂ ಕಾಣೋದಿಲ್ಲ. ಮೈಕ್ರೋಸ್ಕೋಪ್ ಕಾಣುತ್ತೋ ಕಾಣೋದು ಗೊತ್ತಿಲ್ಲ, ಅದಕ್ಕೂ ಕಾಣದೇ ಇರಬಹುದು. ಅದು ಅದನ್ನು ಆಶ್ರಯಿಸಿಕೊಂಡು ಗಂಧ ಅಂತಕ್ಕಂಥದ್ದು ಪಥರಸತ್ಯ ಹೊರತು ಇಲ್ಲದೆ ಇದ್ದರೆ ಅದು ಸಾಧ್ಯವೇ ಇಲ್ಲ. ಒಂದು ದ್ರವ್ಯವಾಗಿರಬೇಕು, ಮತ್ತು ದ್ರವ್ಯ ಅಂತ ಯಾವಾಗ ಆಯಿತೋ ಅದು ಅಣು ಸಂಯೋಜನೆಯಿಂದ ಆಗಿರತಕ್ಕಂಥದ್ದು. ಆ ಅಣುವು ಹರಡ್ಕೊಂಡಾಗ ಅದರ ಒಂದು ಪ್ರಭಾವ ಗೊತ್ತಾಗುತ್ತೆ ಅಂತ ಹೇಳಿ ಒಂದು ಗುಣತ್ವ ಶಾಸ್ತ್ರ. ಅನ್ಯಥಾ ತಥಾಚ ಹೋಗ್ತಾನೆ ದ್ವೈಪಾಯನೇನ ಇದೆ. ಇದನ್ನೇ ಭಗವಾನ್ ವೇದವ್ಯಾಸರು ಉಪಲಭ್ಯಾಪ್ತು ಚೇದ್ಗಂಧಂ ಕೇಚಿದ್ ಬ್ರೂಯುರನೈಪುಣಾಃ ಪೃಥಿವ್ಯಾಮೇವ ತಂ ವಿದ್ಯಾತ್ ಅಪೋ ವಾಯುಂಚ ಸಂಶ್ರಿತಂ. ಅಲ್ಲಿ ವ್ಯಾಸರು ಈ ಮೋಕ್ಷ ಧರ್ಮದಲ್ಲಿ ಬರತಕ್ಕಂಥ ಮಾತು, ಉಪಲಭ್ಯ ಅಪ್ಸು ಚೇದ್ಗಂಧಂ. ಒಂದು ನೀರಿದೆ, ನೀರಿನಲ್ಲಿ ಇರ್ತಕ್ಕ ನೀರು ನೋಡ್ದೆ ಏನು ಅರೆ ಇಷ್ಟೊಂದು ಸುವಾಸನೆ ಯುಕ್ತವಾಗಿದೆಯಲ್ಲ ನೀರು ಅಂತ ಹೇಳಿಬಿಟ್ಟು ಏನು ಹೇಳಿಬಿಟ್ಟ? ಓಹೋ, ನೀರಿನ ಗುಣ ಏನು? ಈ ಒಂದು ಗಂಧ ಅಂತ ಹೇಳಿಬಿಟ್ಟ. ನೀರಿನ ಗುಣ ಗಂಧ. ನೀರು ಅಂತಕ್ಕಂಥದ್ದು ಆಪಹ ಗಂಧವತಿ, ಶ್ರೀಲಿಂಗ. ಆಪಹ ಗಂಧವತಿ ಅಂದ್ಬಿಟ್ಟ. ಅಯ್ಯಯ್ಯೋ, ಎಲ್ಲಾರು ಉಂಟೇನಪ್ಪ? ಆಪಹ ರಸಗುಣವತಿ. ಈ ಗಂಧ ಅಲ್ಲ ಸ್ವಾಮಿ, ಬರ್ತಾ ಇದೆಯಲ್ಲ, ಬಾಸ್ನೆ ಬರ್ತಾ ನೋಡಿ, ನೀರಿಂದಲೇ ಬರ್ತಾ, ನೀರು ಒಳ್ಳೆ ಸುವಾಸನೆಯುಕ್ತವಾಗಿದೆ ನೀರು ಅಂತ ಹೇಳಿದ್ರೆ ಅದು ಯಾರು? ಅನೈಪುಣ. ಅದೇ ಅವನಿಗೆ ಅಷ್ಟೊಂದು ವಿಶ್ಲೇಷಣೆ ಮಾಡಿಲ್ಲ ಅವನು. ಏನಾಗಿದೆ ವಸ್ತುಸ್ಥಿತಿ ಏನಾಗಿದೆ? ಪೃಥಿವ್ಯಾಮೇವತಂ ವಿದ್ಯಾತ್. ಅಂದರೆ ಗಂಧದ ಗುಣ ಇರತಕ್ಕಂಥದ್ದು ಪೃಥಿವ್ಯಾಮೇವ, ಅಂದರೆ ಇಲ್ಲಿ ಪೃಥಿವಿಯಲ್ಲಿ ಮಾತ್ರ ಗಂಧದ ಗುಣ ಇರತಕ್ಕಂಥದ್ದು.
ಅಂದರೆ ಇನ್ನು 4 ಗುಣ ಸೇರಿಸ್ಕೊಂಡಿರ್ತಾವೆ ಅದರಲ್ಲಿ, ಇಲ್ಲ ಅಂತಲ್ಲ. ಆದರೆ ಗಂಧದ ಗುಣ ಇರತಕ್ಕಂಥದ್ದು ಪೃಥ್ವಿಯಲ್ಲಿ ಮಾತ್ರ. ಅದು ಅವನಿಗೆ ಗೊತ್ತಿಲ್ಲ, ಪಾಪ ಏನೋ ಗೊತ್ತಿಲ್ಲ ಅವನು. ಅದು ಇದು ಅಪೋ ವಾಯುಂಚ ಸಂಶ್ರಿತ. ಇದು ಈ ನೀರು ಇದೆಯಲ್ಲ, ಆ ನೀರನ್ನು ಮತ್ತೆ ಅಂದರೆ ಅದರ ಹಿಂದಿನದ ಸೂಕ್ಷ್ಮವಾಗಿರ್ತಕ್ಕಂಥದ್ದನ್ನು ಆಶ್ರಯಿಸಿ ಏನಾಗಿದೆ, ಈ ನೀರು ಸುಗಂಧಯುಕ್ತವಾಗಿದೆ ಅಂತ ಹೇಳಬೇಕೇ ಹೊರತು ನೀರಿಗೆ ತತ್ವತಃ ಈ ಗಂಧದ ಗುಣ ಅಂತಕ್ಕಂಥದ್ದು ಇಲ್ಲ. ಹೇಳಬೇಕಾದ್ರೆ ನೀರು ಒಳ್ಳೆ ಸುಗಂಧಯುಕ್ತವಾಗಿದೆ ಅಂತ ಹೇಳಿದ್ರೆ ಅದು ಅಷ್ಟೊಂದು ಸಮಂಜಸವಾದ ಪ್ರಯೋಗ ಅಲ್ಲ. ಇರ್ಬೋದು, ಏನೋ ಬರ್ತಾ ಇರೋದು ಸಮಂಜಸ ಅಂದರೆ ವಿದ್ಯಾವಂತರು ಅಂದರೆ ವಿಶ್ಲೇಷಣೆ ಮಾಡಿ ಹೇಳಿದಂಥ ಪ್ರಯೋಗ ಅಲ್ಲ. ಮತ್ತು ಯದಿ ಚ ಚೈತನ್ಯಂ ಜೀವಸ್ಯ ಸಮಸ್ತ ಶರೀರಂ ವ್ಯಾಪ್ನುಯಾತ್. ಈಗ ಇನ್ನೊಂದು ನೋಡಪ್ಪ, ಯುಕ್ತಿ ಹೇಳ್ತಾ ಇದ್ದೇವೆ, ನೀನು ಹೇಳ್ತಾ ಇದೆಯೇ ಏನ್ರಿ, ಜೀವನ ಚೈತನ್ಯ ಗುಣ ಇದೆಯಲ್ಲ ಅದು ಸಕಲ ಶರೀರವನ್ನು ವ್ಯಾಪಿಸಿ ಬಿಟ್ಟಿದೆ. ಚೈತನ್ಯ ಅಂತಕ್ಕಂಥದ್ದು ಹೌದು, ಎಲ್ಲರಿಗೂ ಅನುಭವ ಆಗ್ತಾ ಇದೆ. ಕಾಲಿನ ಬೆರಳಿನ ಉಗುರಿನ ತುದಿಯಲ್ಲಿಯೂ ಕೂಡ ಚೈತನ್ಯ ಇದೆ. ಮುಳ್ಚುಟ್ಟು ಅನುಭವ ಆಯಿತು, ಹೌದು ತಾನೆ? ಈ ಚೈತನ್ಯ ಇದೆಯಲ್ಲ ಅದು ಏನು, ಶರೀರ ಪೂರ್ಣವಾಗಿ ಕೃಷ್ಣ ಶರೀರ ವ್ಯಾಪಿನಿ. ಯಾವುದು? ಆ ವೇದನಾ ಅಂತಕ್ಕಂಥದ್ದು. ಇವಾಗ ಏನಾಗಿದೆ, ಆ ಚೈತನ್ಯ ಅಂತಕ್ಕಂಥ ಕೃಷ್ಣ ಶರೀರ ವ್ಯಾಪಿ ಚೈತನ್ಯಂ. ವ್ಯಾಪಿನಿ ಅಲ್ಲ, ವ್ಯಾಪಿನಿ ಸ್ತ್ರೀಲಿಂಗ ಆಗ್ಬಿಡುತ್ತೆ. ವ್ಯಾಪಿನಿ ವೇದನ ಆಗುತ್ತೆ. ವ್ಯಾಪಿ ಚೈತನ್ಯಂ. ವ್ಯಾಪಿ ಅಷ್ಟು ದೀರ್ಘ ಇಲ್ಲ, ವ್ಯಾಪಿ ಅಂತಾದರೆ ಅದು ಇದಾಗ್ಬಿಡುತ್ತೆ, ಯಾವುದು ಪುಲ್ಲಿಂಗ ಆಗ್ಬಿಡುತ್ತೆ. ವ್ಯಾಪಿ ಚೈತನ್ಯಂ ಜೀವಸ್ಯ ಸಮಸ್ತ. ಇನ್ನು ಚೈತನ್ಯ ಜೀವನಲ್ಲಿ ಶರೀರದಲ್ಲಿ ಪೂರ್ಣವಾಗಿ ವ್ಯಾಪಿಸಿದೆ ಅಂತ ನೀನು ಹೇಳುವುದಾದರೆ ಆವಾಗ ಏನಾಗುತ್ತೆ ಗೊತ್ತೇನು, ಆ ಜೀವನಿಗೆ ಆ ಚೈತನ್ಯವೇ ಸ್ವರೂಪ ಅಂತ ಹೇಳಬೇಕಾಗುತ್ತೆ. ಹೌದು ತಾನೆ? ಯಾವಾಗ ಅದು ಪೂರ್ಣವಾಗಿ ವ್ಯಾಪಿಸುತ್ತೋ ಆವಾಗ ಏನಾಗುತ್ತೆ, ಅದು ಅದರ ಸ್ವರೂಪ ಅಂತ ಹೇಳಬೇಕು. ಬೆಂಕಿ ಏನಾಗಿದೆ, ಒಂದ 2 ಅಡಿ ಅಗ್ನಿಕುಂಡ ಇದೆ, ಏನು ಜ್ವಾಜ್ವಲ್ಯಮಾನವಾಗಿ ಉರಿತಾ ಇದೆ. ಅಲ್ಲಿ ಏನಾಗಿದೆ, ಎಲ್ಲಿ ಕೈ ಇಟ್ಟು ಸುಡುತ್ತೆ ಅಲ್ವೇನಪ್ಪ, ಆಗಿದೆ. ಎಲ್ಲಿ ಕೈ ಇಟ್ಟು ಸುಡುತ್ತೆ ಅಂತ ಅನ್ಬೇಕಾದ್ರೆ ಏನಾಗಿದೆ, ಅದು ಆ ಔಷ್ಣ್ಯ ಅನುಭವ ಇದೆಯಲ್ಲ, ಅದು ಇಲ್ಲಿ ಕೈ ಇಟ್ಟು ಸುಡುತ್ತೆ, ಈ ಕಡೆ ಆ ಕಡೆ ಕೈ ಇಟ್ಟು ಸುಡುತ್ತೆ, ಈ ಕಡೆ ಕೈ ಇಟ್ಟು ಸುಡುತ್ತೆ. ಅಗ್ನಿಯ ಸ್ವರೂಪ ಅದು. ಮಂಜಿಗೆಡ್ಡೆ ಮೇಲ್ಗಡೆ ಕೈ ಇಟ್ಟು ತಣ್ಣಗಾಗುತ್ತೆ, ಕೆಳಗಡೆ ಇಟ್ಟು ತಣ್ಣಗಾಗುತ್ತೆ, ಪಕ್ಕ ಎಲ್ಲಿಟ್ಟರೂ ಕೂಡ ಶೈತ್ಯ ಅನುಭವ ಆಗುತ್ತೆ. ಅಂದರೆ ಏನು, ಆ ಶೈತ್ಯ ಅಂತಕ್ಕಂಥದ್ದು ಅದೇನದರ ಸ್ವರೂಪವೇ, ಮಂಜುಗಡ್ಡೆಯ ಸ್ವರೂಪವೇ ಅದಷ್ಟೇ ಅಂತ ಹೇಳಿ ಚೈತನ್ಯವೇ ಅಸ್ಯ ಸ್ವರೂಪಂ ಅಗ್ನೇರಿವ ಔಷ್ಣ್ಯ ಪ್ರಕಾಶವು. ಔಷ್ಣ್ಯ ಪ್ರಕಾಶ ಅಂತ 2 ಇದೆಯಲ್ಲ, ಅದು ಅಗ್ನಿಗೇನು, ಏನಪ್ಪ ಒಂದು ಸ್ವಲ್ಪ ದೀಪ ಇಟ್ಟಿರೋ ಸ್ವಾಮಿ, ಆ ದೀಪದಲ್ಲಿ ನೋಡಿ ಮೇಲ್ಭಾಗ ಸ್ವಲ್ಪ ಪ್ರಕಾಶಯುಕ್ತವಾಗಿದೆ, ಮಧ್ಯಭಾಗ ಪ್ರಕಾಶಯುಕ್ತವಾಗಿದೆ, ಮೇಲ್ಭಾಗ ಸ್ವಲ್ಪ ಕಮ್ಮಿ ಪ್ರಕಾಶ ಅಂತ ಹೇಳೋಕ್ಕಾಗತ್ತಾ? ಆಗೋಲ್ಲ. ಯಾಕೆ? ಅದರ ಸ್ವರೂಪ ಅದು ಅಂತ ಹೇಳ್ಬಿಟ್ಟು ಇದು ಔಷ್ಣ್ಯ ಪ್ರಕಾರ. ನ ಅತ್ರ ಗುಣಗುಣಿ ವಿಭಾಗೋ ವಿದ್ಯತೆ ಇತಿ. ಇಲ್ಲಿ ಗುಣಗುಣಿ ವಿಭಾಗ ಇಲ್ಲ. ಏನು, ಅಗ್ನಿಗೆ ಔಷ್ಣ್ಯವು ಗುಣವಾಗಿದೆ. ಔಷ್ಣ್ಯ ಅಂತಕ್ಕಂಥದ್ದು ಗುಣ, ಅಗ್ನಿ ಅಂತಕ್ಕಂಥದ್ದು ಗುಣಿ ಅಂತ ಎಲ್ಲರೂ ಇದೆಯೇನಪ್ಪ? ಅಗ್ನಿಯ ಸ್ವರೂಪವೇ ಔಷ್ಣ್ಯ. ಅಗ್ನಿ ಅಂದರೆ ಔಷ್ಣ್ಯ ಅಷ್ಟೇ, ಇನ್ನೇನಿಲ್ಲ. ಅಗ್ನಿಯ ಗುಣ ಔಷ್ಣ್ಯ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಹಾಗೆ ಇಲ್ಲಿ ಗುಣ ವಿಭಾಗವೂ ಇದೆ. ಹಾಗೆ ಶರೀರ ಪರಿಮಾಣತ್ವ, ಇನ್ನು ಶರೀರ ಪರಿಮಾಣತ್ವಂಚ ಪ್ರತ್ಯಾಖ್ಯಾತಂ. ಇನ್ನು ಇಲ್ಲಿ ಇದುವರೆಗೆ ಏನಾಯಿತು, ಜೀವನು ಅಣುಪರಿಮಾಣನಲ್ಲ ಅಂತ ಸಿದ್ಧವಾಗೋಯ್ತು, ಹೌದು ತಾನೆ? ಇನ್ನು ಉಳಿಕೆ ಯಾವುದಿದೆ, 2 ಇದೆ. ಇದು ಇನ್ನು 2
ಜೀವನಿಗೆ 3 ತಾನೇ ವಿಕಲ್ಪ ಹೇಳ್ತಕ್ಕಂಥದ್ದು. ಒಂದು ಅಣು ಪರಿಮಾಣನೋ ಅಥವಾ ಮಧ್ಯಮ ಪರಿಮಾಣನೋ ಅಥವಾ ವಿಭು ಪರಿಮಾಣನೋ ಮಹತ್ ಪರಿಮಾಣನೋ ಅಂತ. ಈ ಅಣು ಪರಿಮಾಣ ಅಲ್ಲ ಅಂತ ಸಿದ್ಧವಾಯಿತು. ಇನ್ನು ಉಳಿದಿದ್ದು 2. ಯಾವುದು? ಮಧ್ಯಮ ಪರಿಮಾಣ. ಮಧ್ಯಮ ಪರಿಮಾಣ ಅಂದ್ರೇನು? ಆಯಾಯ ಶರೀರಕ್ಕೆ ಎಷ್ಟು ಬೇಕೋ ಅಷ್ಟು ಪರಿಮಾಣ. ಸೊಳ್ಳೆ ಶರೀರದಲ್ಲಿ ಸೊಳ್ಳೆ ಪರಿಮಾಣ, ಆನೆ ಶರೀರದಲ್ಲಿ ಆನೆ ಪರಿಮಾಣ ಅಂತ ಅನ್ನುವುದನ್ನು, ಜೀವನ ಶರೀರ ಪರಿಮಾಣತ್ವ ಇದೆಯಲ್ಲ ಅದನ್ನು ಪ್ರತ್ಯಾಖ್ಯಾತಂ ಅಂದರೆ ಪೂರ್ವಮೇವ ಪ್ರತ್ಯಾಖ್ಯಾತಂ, ಹಿಂದೆಯೇ ಅದನ್ನು ವಿಸ್ತಾರವಾಗಿ ನಿರಾಕರಿಸಿದ್ದಾಗಿದೆ. ಎಲ್ಲಿ? ಕುತ್ರ? ಎಲ್ಲಿ ಅಂತಂತಂದ್ರೆ ವಿವಸನ ಸಮಯೇ. ಎಲ್ಲಿ? ವಿವಸನ ಸಮಯೇ. ವಿವಸನ ಅಂತಂದ್ರೆ ಏನು? ಜೈನರು. ಯಾಕೆ ವಿವಸನ ಅಂದರೆ ವಸನಂ ನವಿದ್ಯತೆ ಯಸ್ಯ, ಅವರು ವಿವಸನರು. ಬಟ್ ದಿಗಂಬರ ಜೈನರು ಅಲ್ಲಿ 4 ಸೂತ್ರ ಇತ್ತಲ್ಲ, ಅಲ್ಲಿ ಈ ಜೀವನು ಅವರ ಸಿದ್ಧಾಂತವಾದ ಶರೀರ ಪರಿಮಾಣ ಅಂತ ಅನ್ನೋದನ್ನು ಸ್ಪಷ್ಟವಾಗಿ ತಳ್ಳಿ ಹಾಕಿತ್ತು, ನಿರಾಕರಣೆ ಮಾಡಿತ್ತು. ಅದಾಗಿತ್ತು. ಅಲ್ಲಿಗೇನಾಯಿತು? ಈ ಜೀವನು ಅಣುಪರಿಮಾಣ ಅಂತ ಅನ್ನೋದನ್ನು ಇಲ್ಲಿ ನಾವು ನಿರಾಕರಣೆ ಮಾಡಿದ್ದೇವೆ. ಮತ್ತು ಶರೀರ ಪರಿಮಾಣ ಅಂತ ಅನ್ನುವುದನ್ನು ಆ ಜೈನ ಸಮಯದಲ್ಲಿ ಜೈನ ಸಿದ್ಧಾಂತವನ್ನು ಹೇಳುವಾಗ ಅಲ್ಲಿ ನಿರಾಕರಣೆ ಮಾಡಿದ್ದೇವೆ ಪೂರ್ತಿಯಾಗಿ. ಇನ್ನು ಉಳಿದಿದ್ದೇನು? ಇನ್ನು ಮಹತ್ ಪರಿಮಾಣ ಒಂದೇ. ಆದ್ದರಿಂದ ಪರಿಶೇಷಾತ್ ಅಂದರೆ ಪರಿಶೇಷ ನ್ಯಾಯೇನ ವಿಭು ಜೀವ ಇತಿ ಸಿದ್ಧಂ ಭವತಿ. ಈಗ ಜೀವನು ವಿಭುವಾಗಿದ್ದಾನೆ ಎಂದು ಸಿದ್ಧವಾಗುತ್ತದೆ ಅಂತ ಹೇಳಿದ್ರು. ಇದು ಏನಾಯಿತು? 3 ಕೂಡ 3 ವಿಕಲ್ಪದಲ್ಲಿ 2 ತಳ್ಳಿ ಹಾಕಿ ಜೀವನ ವಿಭುತ್ವವನ್ನು ಸ್ಥಾಪಿಸಿದ್ದಾಯಿತು. ಈಗ ಹೇಳ್ತಾರೆ ಮುಂದೆ ನೋಡಿ, ಈ ಒಂದು ಅದ್ವೈತ ಸಿದ್ಧಾಂತಕ್ಕೆ ಮುಖ್ಯವಾದ ಒಂದು ಏನು ಭಾಗ ಇದು. ಏನು ಅಂತಂದರೆ, ಉಪನಿಷತ್ತುಗಳಲ್ಲಿ ಈ ಅಣುಪರಿಮಾಣ ಅಂತ ಇದೆಯಲ್ಲ, ಅಣುಪರಿಮಾಣವನ್ನು ಬಹಳವಾಗಿ ಹೇಳಿದ್ದಾರಲ್ಲ ಸ್ವಾಮಿ, ನೀವು ಉಪನಿಷತ್ತುಗಳನ್ನು ಒಪ್ಕೊಂಡಿದ್ದೀರಾ, ಮತ್ತು ಯಾಕೆ ಹೇಳಿದಾರಲ್ಲಿ? ನೇರವಾಗಿ ಹೇಳ್ಬೋದಾಗಿತ್ತಲ್ಲ. ಅಂದರೆ ಅದಕ್ಕೇನು ಅರ್ಥ ಮಾಡಬೇಕು, ಹೇಗೆ ಅರ್ಥ ಮಾಡಬೇಕು ಅಂತ ಅನ್ನೋದನ್ನು ಮುಂದೆ ವಿಸ್ತಾರವಾಗಿ ಹೇಳ್ತಾರೆ. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.